ನಮಸ್ತೆ. ನಾನು ಕಳೆದ 15 ವರ್ಷಗಳಿಂದ ತುಂಬ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೆ. ವಿಚಿತ್ರವಾದ ಆರೋಗ್ಯ ಸಮಸ್ಯೆಗಳು. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ತುಂಬ ಹೊಟ್ಟೆದು ಸಮಸ್ಯೆಗಳನ್ನು ನಾನು ಅನುಭವಿಸ್ತಾ ಇದ್ದೆ. ತುಂಬ ಮೈಕೈ ನೋವು ಸಮಸ್ಯೆಗಳು ಅನುಭವಿಸ್ತಾ ಇದ್ದೆ. ವಿಚಿತ್ರವಾದ ಮೈ ಭಾರ ಬರೋದು ಮತ್ತು ಸುಸ್ತು, ಸಂಕಟ, ಹಿಂಸೆ, ತುಂಬ ಕೆಲವು ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ಸಮಸ್ಯೆಗಳು ನನ್ನಲ್ಲಿ ಇತ್ತು. ಯಾರಿಗಾರು ಹೇಳ್ಕೊಂಡ್ರೆ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದು ಒಂದು ಇತ್ತು. ಆಗ ನಾನು ಒಂದು 5 ವರ್ಷಗಳ ಕಾಲ ಎಲ್ಲ ಡಾಕ್ಟ್ರಿಗೂ ತೋರಿಸ್ದೆ. ನನ್ನ ಎಲ್ಲ ಸ್ಕ್ಯಾನಿಂಗು ಮಾಡೋರು ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳೋರು. ನಿನಗೆ ಯಾವುದು ಕಾಯಿಲೆ ಇಲ್ಲ, ನಿಮಗೆಲ್ಲೋ ಮನದ ರೋಗ ಇದೆ ಅಂತ ಹೇಳಿದ್ರು. ಆ ಡಾಕ್ಟ್ರುಗಳು ತುಂಬ ತೋರಿಸಿದ್ರು. 5 ವರ್ಷಗಳ ಕಾಲ ಏನು ತೋರಿಸಿದ್ರು ಟ್ಯಾಬ್ಲೆಟ್ ಕೊಡೋರು, ಹುಷಾರಾಗುತ್ತೆ ಹೋಗಿ ಅಂತ ಹೇಳೋರು. ಆದರೆ ಎಲ್ಲ ನಾರ್ಮಲೇ ಬರೋದು. ಯಾರು ಎಷ್ಟು ಡಾಕ್ಟ್ರು ಹೈಯರ್ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರು, ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಏನೂ ಇಲ್ಲ ಅಂತಲೇ ರಿಪೋರ್ಟ್ಗಳು ಬರೋದು. ಕೊನೆಗೆ ಇದು ಮೆಡಿಕಲ್ದಲ್ಲ, ಅಮಾನುಷ ಶಕ್ತಿಗಳದ್ದು ಸಮಸ್ಯೆ ಅಂತ ನನಗೆ ಗೊತ್ತಾಯಿತು. ಅದಾದಮೇಲೆ ಎಲ್ಲ ಕಡೆ ನನಗೆ ಗೊತ್ತಿರೋ ಎಲ್ಲ ದೇವಸ್ಥಾನಗಳು, ಹೋಮ ಮಾಡೋ ಜಾಗಗಳು, ಎಲ್ಲ ಕಡೆ ನಾನು ಹೋಗಿ ಈ ಥರ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದಾಗ ಅವರು ಅದಕ್ಕೆ ಆದಂಥ ಒಂದು ಪರಿಹಾರಗಳು ಮಾಡಿಕೊಡೋರು. ಪರಿಹಾರಗಳು ಮಾಡಿಕೊಟ್ಟಾಗ ಅದು ಕೇವಲ ನನಗೆ 1 ದಿನ, 2 ದಿನ, 3 ದಿನ, 1 ವಾರ, ಇಲ್ಲ 1 ತಿಂಗಳು, ಇಲ್ಲ 2 ತಿಂಗಳು ಈ ಥರವಾದ ತಾತ್ಕಾಲಿಕ ಪರಿಹಾರ ಸಿಗ್ತಿತ್ತು. ಹಂದಿ ಕಟ್ ಮಾಡಿಸೋರು, ಕೋಳಿ ಕಟ್ ಮಾಡಿಸೋರು, ಕುರಿಮರಿ ಕಟ್ ಮಾಡಿಸೋರು, ಏನೇ ಬಲಿ ಕೊಟ್ಟು ಏನೇ ಪೂಜೆಗಳು ಮಾಡಿಸಿದ್ರು ಕೇವಲ 1 ತಿಂಗಳು 2 ತಿಂಗಳುಗಳ ಕಾಲ ನನಗೆ ಆರೋಗ್ಯ ಸರಿ ಹೋಗ್ತಿತ್ತು. ಮತ್ತು ಅದೇ ರೀತಿ ಬಾಧೆಗಳೆಲ್ಲ ರಿಪೀಟ್ ಆಗ್ತಾಯಿತ್ತು. ಎಷ್ಟು ಜಾಗಗಳಿಗೆ ಹೋದರೂ ನನಗೆ ನನ್ನ ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ತಿರಲಿಲ್ಲ. ಕಳೆದ 10ರಿಂದ 15 ವರ್ಷದಿಂದ ನಾನು ನೋವು ಅನುಭವಿಸಿ ನಾನು ಬದುಕಲೇಬಾರ್ದು ಅನ್ನೋ ಸ್ಥಿತಿಗೆ ನಾನು ಹೊರಟೋಗಿದ್ದೆ. ಏನು ಮಾಡೋಕ್ಕೂ ನನಗೆ ಮನಸ್ಸೇ ಆಗ್ತಿರಲಿಲ್ಲ. ಊಟ ಮಾಡೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ, ಹಸಿವು ಇರ್ತಿರಲಿಲ್ಲ, ಯಾವ ಕೆಲಸದಲ್ಲೂ ಉತ್ಸಾಹ ಇರ್ತಿರಲಿಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ತುಂಬ ವಿಚಿತ್ರವಾದ ಹಿಂಸೆಗಳಾಗೋದು. ನನಗೆ ಜೀವನದಲ್ಲಿ ಮದುವೆನೂ ಆಗಬಾರ್ದು, ಏನೂ ಆಗಬಾರ್ದು ಅಂತ ತುಂಬ ಡಿಪ್ರೆಷನ್ಗೆ ಹೊರಟೋಗಿದ್ದೆ. ಆಗ ಕೆಲವು ದೇವಸ್ಥಾನಗಳಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗೋಂಥದ್ದು ಪರಿಹಾರಗಳು ಸಿಕ್ತು. ಬಟ್ಟು ಯಾವುದೇ ದೇವಸ್ಥಾನಗಳಲ್ಲಿ ಹೋಗಿ ಹೋಮ ಮಾಡಿಸಿದ್ರು, ಪೂಜೆ ಮಾಡಿಸಿದ್ರು, ಬಲಿಗಳು ಕೊಟ್ಟು ತಡೆ ಓಡಿಸಿದ್ರು, ಎಷ್ಟು ಹೋಮ ಮಾಡಿಸಿದ್ರು, 15ರಿಂದ 20 ದಿನ ನನಗೆ ರಿಲೀಫ್ ಆಗ್ತಿತ್ತು. ಮತ್ತೆ ಅದು ರಿಪೀಟ್ ಆಗ್ತಿತ್ತು. ಮತ್ತೆ ಕೇಳಕ್ಕೆ ಹೋದಾಗ ಇಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳೋರು. ನನಗೆ ಭಾಳ ಬೇಸರ ಆಗ್ತಿತ್ತು. ಯಾರು ನನ್ನ ಸಮಸ್ಯೆಗೆ ಪರಿಹಾರನೇ ಕೊಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಗೊತ್ತಾಗದೆ ಹೊರ ರಾಜ್ಯ ಯಾರ್ಯಾರು ಎಲ್ಲೆಲ್ಲಿ ಮಂತ್ರವಾದಗಳಿದ್ದಾರೆ, ಈ ಥರ ಸಮಸ್ಯೆಗಳು ಎಲ್ಲೆಲ್ಲಿ ಪರಿಹಾರ ಕೊಡ್ತಾರೆ ಎಲ್ಲ ಕಡೆ ತಿರುಗಾಡಿ ನಾನು ವೈದ್ಯಕೀಯವಾಗಿ 5-6 ಲಕ್ಷ ಕಳ್ಕೊಂಡ್ರೂ ನನಗೆ ಪರಿಹಾರ ಸಿಗಲಿಲ್ಲ. ಈ ಥರ ನೆಗೆಟಿವ್ ಎನರ್ಜಿ ದೇವಸ್ಥಾನಗಳು, ಈ ಥರ ಮಂತ್ರವಾದಿಗಳು ಎಲ್ಲರ ಹತ್ರ ಹೋಗಿ ಒಂದು 15-20 ಲಕ್ಷ ಖರ್ಚು ಮಾಡಿದ್ರು ನನಗೆ ₹1 ಯಾರೂ ಹುಷಾರು ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ನೋವು, ಸಂಕಟ, ಹಿಂಸೆ, ಜೀವನನೇ ಬೇಡ ಅನ್ನೋ ಸ್ಥಿತಿಗೆ ನಾನು ತಲುಪಿಬಿಟ್ಟಿದ್ದೆ. ಆಗ ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ಶ್ರೀ ಕ್ಷೇತ್ರ ದಕ್ಷಿಣ ನಾಗಕಾಳಿಕಾ ಅಂತ ಹೇಳಿ ಒಂದು ಸಿಕ್ತು. ಅದರಲ್ಲಿ ಮೈಸೂರು ಅಗ್ರಹಾರದ ಹತ್ರ ಇರೋ ಕೃಪಾ ಮೇಡಮ್ ಅಂತ ಇದ್ದಾರೆ. ಶ್ರೀ ದಕ್ಷಿಣ ನಾಗಕಾಳಿಕಾ ಕ್ಷೇತ್ರದಲ್ಲಿ ಇವರೇ ಪ್ರಧಾನ ಎಲ್ಲವಾಗಿ ನೋಡ್ಕೊಳ್ಳೋರು. ಅವ್ರನ್ನ ನಾನು ಫೋನ್ ಮಾಡಿದೆ. ಯೂಟ್ಯೂಬಲ್ಲಿ ನಂಬರ್ ಸಿಕ್ತು. ಅವ್ರ ಹತ್ರ ನಂಬರ್ ತೊಗೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಅಪಾಯಿಂಟ್ಮೆಂಟ್ ಪ್ರಕಾರ ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದೆ. ಅವರು ನನಗೆ ಏನೇನು ಸಮಸ್ಯೆ ಕಾಡ್ತಾ ಇದೆ, ಎಲ್ಲ ಸಮಸ್ಯೆಗಳು ಅದೆಲ್ಲ ಖಂಡಿತವಾಗ್ಲೂ ನಿಮಗೆ ಯಾವುದೇ ಮೆಡಿಕಲ್ ಸಮಸ್ಯೆ ಇದೆ ಅಂತ ಪ್ರಪ್ರಥಮ ಬಾರಿಗೆ ಇವರೇ ಹೇಳಿದ್ದು ನನಗೆ. ಮತ್ತು ಏನಿದೆ ನನಗೆ ಯಾರೂ ಹೇಳೋಕ್ಕಾಗದೇ ಇರೋಷ್ಟು ಡೀಟೇಲಾಗಿ ಇಂತಿಂಥ ಸಮಸ್ಯೆ ಇದಕ್ಕೆ ಬರ್ತಾಯಿದೆ, ಈ ಥರ ಸಮಸ್ಯೆ ಇದಕ್ಕೆ ಬರ್ತಾಯಿದೆ, ನನಗೆ ಯಾರಿಗೂ ಹೇಳೋಕ್ಕಾಗದೇ ಇರೋಷ್ಟು ಕೆಲವು ಪರ್ಸ್ನಲ್ ಸಮಸ್ಯೆಗಳಿತ್ತು. ಅದನ್ನೆಲ್ಲ ಅವರು ಮುಕ್ತವಾಗಿ ನನಗೆ ಹೇಳಿದ್ದು ಯಾವುದು ನಿಮಗೆ ಯಾವುದೇ ರೀತಿಯಾದ ಮೆಡಿಕಲ್ ಸಮಸ್ಯೆಗಳಿಲ್ಲ, ನೀವು ತುಂಬ ಆರೋಗ್ಯವಾಗಿದ್ದೀರಿ, ತುಂಬ ಚೆನ್ನಾಗಿದ್ದೀರಿ, ನಿಮ್ಮಲ್ಲಿ ಕೇವಲ ಅಮಾನುಷ ಶಕ್ತಿಗಳಿರೋದ್ರಿಂದ ನಿಮ್ಗೆ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ, ನೀವು ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ, ಇಷ್ಟೆಲ್ಲ ಸುತ್ತಾಡಿ ನಿಮಗೆ ಪರಿಹಾರ ಆಗಿಲ್ಲ, ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ನಿಮಗೆ 1 ವರ್ಷದಲ್ಲಿ ನಾನು ನಿಮಗೆಲ್ಲನೂ ಕ್ಲಿಯರ್ ಮಾಡಿಕೊಡ್ತೀನಿ. ನಾನು ಹೇಳ್ದಾಗೆ ಪಥ್ಯ ಇರಬೇಕು, ನಾವು ಹೇಳಿದ ಪೂಜಾ ಕೈಂಕರ್ಯಗಳು ಮಾಡಬೇಕು, ಅಷ್ಟು ಮಾಡಿದ್ರೆ ಸಾಕು, ಎಲ್ಲವೂ ಒಂದು ವರ್ಷದೊಳಗೆ ಕ್ಲಿಯರ್ ಆಗುತ್ತೆ ಅಂತ ಭರವಸೆ ಕೊಟ್ಟರು. ಆ ಪ್ರಕಾರ ನಾನು ಎಲ್ಲ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು ಅವ್ರು ಆಯಿತು ಅಂತ ನಾನು ಕಮಿಟ್ ಆದೆ. ಆ ಕಮಿಟ್ ಆದಮೇಲೆ
ಪೂಜೆ ಹೋಮ ಮಾಡಿದ್ರು. ಹೋಮ ಮಾಡಾದ ತಕ್ಷಣ ದಿನದಿಂದನೇ ನನಗೆ ನನ್ನಲ್ಲಿ ವ್ಯತ್ಯಾಸಗಳು ಸ್ಟಾರ್ಟ್ ಆಯಿತು. ಮೊದಲನೇದಾಗಿ ನನ್ನಲ್ಲಿ ತುಂಬ ಹೊಟ್ಟೆ ಉಬ್ರಣೆ ಆಗ್ತಿತ್ತು. ಎಷ್ಟು ಮಟ್ಟಿಗೆ ಅಂದರೆ ನಾನು ಏನು ಹೊಟ್ಟೆ ಇದೆ ಅದ್ರ 10 ಪಟ್ಟು ಹೊಟ್ಟೆ ಊದ್ಕೊಬಿಡೋದು. ಏನು ತಿನ್ನೋಕ್ಕಾಗ್ತಿರಲಿಲ್ಲ, ಡೈಜೆಷನ್ ಆಗ್ತಿರಲಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಿತ್ತು, ತಲೆ ಕೂದಲೆಲ್ಲ ಉದುರೋಗ್ತಾ ಇತ್ತು. ಮತ್ತು ತುಂಬ ಸುಸ್ತು, ಸಂಕಟ, ಹಿಂಸೆ, ಬಾಧೆ, ಬಂಧನಗಳಾಗ್ತಿತ್ತು. ನೈಟ್ ಹೊತ್ತು ಮಲಗೋಕ್ಕಾಗ್ತಿರಲಿಲ್ಲ, ಮಲಗಿದ್ರು ನಿದ್ರೆ ಸರಿಗೆ ಬರ್ತಿರಲಿಲ್ಲ, ನಿದ್ರೆ ಸರಿಗೆ ಬಂದರೂ ಬೆಳಗ್ಗೆ ಆಗೋಷ್ಟೊಳಗೆ ತುಂಬ ಆಯಾಸ ಆಗಿರೋದು. ಈ ಎಲ್ಲ ಸಮಸ್ಯೆಗಳು ಹೋಮ ಮಾಡಿದ ಮೊದಲನೇ ದಿನದಿಂದನೇ ದಿನಕ್ಕೆ ನನಗೆ ಕಡಿಮೆ ಆಗ್ತಾ ಬಂತು. 10 ತಿಂಗಳು ಟೈಮ್ ಹೇಳಿದರು. ಆ 10 ತಿಂಗಳೊಳಗೆ ನನಗೆ ಹಂತವಾಗಿ ಎಲ್ಲವೂ ನಿವಾರಣೆ ಆಗ್ತಾ ಬಂತು. ಪ್ರತಿಯೊಂದು ಸಮಯದಲ್ಲೂ ನಮಗೆ ಜಾಸ್ತಿ ಆದಾಗ, ಏನೋ ತೊಂದರೆ ಆದಾಗ ಪ್ರತಿಯೊಂದರಲ್ಲೂ ತಾಳ್ಮೆಯಿಂದ ನೀಟಾಗಿ ಗೈಡ್ಲೈನ್ಸ್ ಕೊಡ್ತಾ ಬರ್ತಾ, ಒಂದು ಮಗುಗೆ ತಾಯಿ ಹೇಗೆ ಆರೈಕೆ ಮಾಡಿ ಕೇರ್ ಮಾಡ್ತಾರೋ ಅಷ್ಟು ಕೇರಾಗಿ ನಮ್ಮ ಜೊತೆನೇ ಇದ್ದು ಎಲ್ಲವನ್ನು ಅವರು ಗೈಡ್ಲೈನ್ಸ್ ಕೊಟ್ಟು ನಮಗೆ ಕ್ಲಿಯರ್ ಮಾಡ್ತಾ ಬಂದರು. ನಾನು ಎಷ್ಟೋ ಜನ ಬೇರೆ ಕಡೆ ಹೋದಾಗೆಲ್ಲ ಅವರು ನನಗೆ ಹುಷಾರಾಗಿಲ್ಲ ಅಂತ ತಿರ್ಗಾ ಫೋನ್ ಮಾಡೋಕ್ಕೆ ಹೋದರೆ ಸಾಕು, ಫೋನ್ಗಳೇ ಎತ್ತುತ್ತಿರಲಿಲ್ಲ. ಬಟ್ ಈ ಕೃಪಾ ಮೇಡಮ್ ಅವರು ತುಂಬ ಕೇರಿಂಗಿಂದ ನಮಗೆ ಎಲ್ಲ ತೊಂದರೆಗಳಿದ್ದಾಗಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಂತದಲ್ಲೂ ತುಂಬ ತಾಳ್ಮೆಯಿಂದ, ಶ್ರದ್ಧೆಯಿಂದ ಅವ್ರು ಕಮಿಟೆಡ್ ಆಗಿ ಎಷ್ಟು ನಮ್ಮ ಪ್ರಾಬ್ಲಮ್ ಇತ್ತು ಅಷ್ಟನ್ನು ಕ್ಲಿಯರ್ ಮಾಡ್ತೀನಿ, ಯಾವ ಸಮಯದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು. ಆ ಸಮಯದಲ್ಲೇ ಕ್ಲಿಯರ್ ಮಾಡಿಕೊಟ್ರು. ನನಗೆ ತುಂಬಾ ಜೀವನದ ಜಿಗುಪ್ಸೆ ಬಂದು ಬದುಕಲೇಬಾರ್ದು ಅನ್ನೋ ಸ್ಥಿತಿಗೆ ಹೋಗಿದ್ದಾಗ ಭರವಸೆ ಕಂಡಿದ್ದು ನನಗೆ ಕೃಪಾ ಮೇಡಮ್ ಅವರು, ತಾಯಿ ದಕ್ಷಿಣ ನಾಗಕಳಿಕ ಅವರು. ನನಗೆ ಈಗ ಸಂಪೂರ್ಣವಾಗಿ ನನ್ನಲ್ಲಿದ್ದ ಸಮಸ್ಯೆಗಳ ಕ್ಲಿಯರ್ ಆಗಿ ಸುಖ, ಶಾಂತಿ, ನೆಮ್ಮದಿಯಿಂದ ನನ್ನ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾರಣ ಅಂತಂದರೆ ಕೃಪಾ ಮೇಡಮ್ ಅವರು. ದಯವಿಟ್ಟು ಯಾರ್ಯಾರು ಹೇಳ್ಕೊಳಕ್ಕಾಗದಿರೋಷ್ಟು ಬಾಧೆ ಬಂಧನಗಳು, ಇಲ್ಲ ಯಾರಿಗೂ ಹೇಳೋಕ್ಕಾಗದಿರೋ ಗುಪ್ತ ಸಮಸ್ಯೆಗಳು, ಏನೇ ಸಮಸ್ಯೆಗಳಿದ್ರು, ನಕಾರಾತ್ಮಕ ಬಾಧೆಗಳಿದ್ರು, ಕೃಪಾ ಮೇಡಮ್ ಅವ್ರನ್ನ ಭೇಟಿ ಮಾಡಿ 100ಕ್ಕೆ 100ರಷ್ಟು ಪರಿಹಾರ ಕೊಡ್ತಾರೆ. ನೀವು ತುಂಬ ಯೂಟ್ಯೂಬಲ್ಲಾಗಲಿ ಬೇರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ಬೋದು, ನಾನು 3 ತಿಂಗಳು ವಾಸಿ ಮಾಡಿಬಿಡ್ತೀನಿ, 6 ತಿಂಗಳು ವಾಸಿ ಮಾಡಿಬಿಡ್ತೀನಿ, 100ಕ್ಕೆ 100 ಪರಿಹಾರ ಕೊಡ್ತೀನಿ ಅಂತ. ನಾನು 15ರಿಂದ 20 ಲಕ್ಷ ಕಳ್ಕೊಂಡಿದ್ದೀನಿ ಈ ಥರ ಜ್ಯೋತಿಷಿಗಳಿಗೆ ಕೇಳೋಕ್ಕೋಗಿ, ಹೋಮಗಳು ಮಾಡಿಸಿ, ಹವನಗಳು ಮಾಡಿಸಿ. ನನಗೆ ನಿವಾರಣೆ ಆಗಿಲ್ಲ. ಆದರೆ ಕೃಪಾ ಮೇಡಮ್ ಅವರು ಯಾವುದೇ ಕುರಿ, ಕೋಳಿ ಏನೂ ಬಲಿ ಕೊಡದೆ ಸಾತ್ವಿಕ ಪದ್ಧತಿಯಿಂದ ಅವ್ರವ್ರ ಕರ್ಮಾನುಸಾರ, ಅವರ ಸಮಸ್ಯೆಗಳನುಸಾರ ಅವರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡ್ತಾ ತುಂಬ ಚೆನ್ನಾಗಿ ಎಲ್ಲ ಎಂಥದೇ ನಕಾರಾತ್ಮಕತೆ ಬಾಧೆಗಳಿದ್ದರೂ ನಿವಾರಣೆ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರು ಮಾಡಿಕೊಟ್ಟಿರೋ ಇದಕ್ಕೆ ನಾನು ಎಷ್ಟು ಅನಂತ ಕೋಟಿ ಶತಕೋಟಿ ನಮನಗಳು ಹೇಳಿದ್ರು ಸಾಲದು. ಆದರೆ ನಾವು ಅವ್ರ ಋಣ ತೀರ್ಸೋಕ್ಕಾಗುತ್ತಾ ಇಲ್ವೋ. ಇವತ್ತು ನಾವು ಅವರಿಂದ ತುಂಬ ಸುಖವಾಗಿ, ಸಂತೋಷವಾಗಿ ನಗ್ನಗ್ತಾ ಇದ್ದೀವಿ. ಇದಕ್ಕೆ ಕಾರಣ ಆ ತಾಯಿ ದಕ್ಷಿಣ ನಾಗಕಾಳಿಕ ಮತ್ತು ಕೃಪಾ ಮೇಡಮ್ ಅವರು. ದಯಮಾಡಿ ಯಾರೇ ಏನೇ ತೊಂದರೆಗಳಿದ್ರೂ ಆ ಮೇಡಮ್ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ ಅವ್ರ ಹತ್ರ ಪರಿಹಾರ ಮಾಡಿಸ್ಕೊಳ್ಳಿ. 100ಕ್ಕೆ 100 ಗ್ಯಾರಂಟಿಯಷ್ಟು ಅವರು ಪರಿಹಾರ ಮಾಡಿಕೊಡ್ತಾರೆ. ದಯಮಾಡಿ ಎಲ್ಲರೂ ಅವ್ರನ್ನ ಭೇಟಿ ಮಾಡಿ. ಯಾರ್ಯಾರು ನಕಾರಾತ್ಮಕತೆಗಳ ಬಾಧೆಗಳಿಂದ ಬಳಲ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಎಲ್ಲೂ ಹೋಗದಂತೆ ಈ ಮೇಡಮ್ನ ಭೇಟಿ ಮಾಡಿ. ನಿಮಗೆ 100ಕ್ಕೆ 100 ಪರಿಹಾರ ಸಿಗುತ್ತೆ. ನಮಸ್ತೆ.